ನಿನ್ ಬದುಕು ಹಾಳಾಗಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಮಂಕ್ ಮಾಡುತ್ತೆ. ನಿನ್ ಜೊತೆ ನಾವ್ ಎಲ್ರೂ ಇದೀವಿ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ನನಗೆ ಈಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಿದೆ. ನೀವೆಲ್ಲರೂ ಸೇರಿ ನನ್ನ ಆಸೆನ, ನನ್ನ ಕನಸನ್ನ ಮಣ್ಪಾಲ್ ಮಾಡಿ ಈಗ ಸಮಾಧಾನ ಮಾಡಕ್ ಬರ್ತಿದ್ದೀರ ಅಲ್ವಾ? ನಾನು ಈಗಾಗ್ಲೇ ಸತ್ತು ಹೋಗಿದ್ದೀನಿ. ಸತ್ತಿರೋಳಿಗೆ ಸಮಾಧಾನ ಮಾಡಿ ಏನು ಪ್ರಯೋಜನ ಇಲ್ಲ. ಎಲ್ರು ಹೊರಟೋಗಿ. ನೀವ್ಯಾರು ನನ್ನ ಕಣ್ಮುಂದಿರ್ಬೇಡಿ. ನಿಮ್ ಯಾರ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಎಲ್ಲ ಹೊರಟೋಗಿ. ನೀವೆಲ್ಲರೂ ಇನ್ನೂ ಇಲ್ಲೇ ಇದ್ರೆ ನಾನು ಇದನ್ನು ಚುಚ್ಕೊಂಡು ಸತ್ತೇ ಹೋಗ್ತೀನಿ. ಹೊರಟೋಗಿ. ಅಯ್ಯೋ ದೇವ್ರೆ, ಶೌರ್ಯ ನೋಡ್ಗೆ ಏನಾಯ್ತು? ಏನಾದ್ರು ಮಾಡ್ಕೊಂಡ್ಬಿಡ್ತಾಳೆ ಕಣೋ. ಸಿದ್ದು, ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ? ಪ್ಲೀಸ್ ಅದನ್ನ ಕೆಳಗಾಕು. ಹೌದಮ್ಮ, ಮೊದಲು ಕೆಳಗೆ ಹಾಕು. ಇಲ್ಲ, ಎಲ್ರು ಹೊರಟೋಗಿ. ನೀವೆಲ್ಲ ಇಲ್ಲೇ ಇದ್ರೆ ನೀವು ಮಾಡಿರೋ ಮೋಸ ಎಲ್ಲ ನೆನಪಾಗಿ ನನ್ನ ತಲೆ ಕೇಳುತ್ತೆ. ಬಿಡು ಸಿಂಧು, ಬಿಡು ಇದನ್ನ. ನೋಡು ಸಿಂಧು, ಈ ರೀತಿ ಹುಚ್ಚು ನಿರ್ಧಾರ ತಗೊಂಡು ಏನೇನೋ ಮಾಡೋದಿಕ್ ಹೋಗ್ಬೇಡ. ಈ ರೀತಿ ಏನಾದ್ರು ಮಾಡಿದ್ರೆ ಅಮ್ಮನ ಮೇಲೆ ಆಣೆ. ಎಲ್ರು ಹೊರಟೋಗಿ. ನಿಮಗೆಲ್ಲ ಕೈ ಮುಗಿತೀನಿ, ಹೊರಟೋಗಿ. ಲಡ್ಡು ಮುಖದಲ್ಲಿ ಕಳೆ ನೋಡ್ದ. ಅವಳು ಸಂತೋಷವಾಗಿ ನಗ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ದೇವರು ನನ್ನ ಮಗಳ ಬಾಳಿಗೆ ಇಂಥ ಒಳ್ಳೆ ದಾರಿ ತೋರಿಸ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಣ್ಣ. ಇದ್ದಾಗೆ ಅವಳ ಬದುಕಲ್ಲಿ ಏನೇನೆಲ್ಲ ಆಗೋಯ್ತಲ್ಲ ಅಣ್ಣ. ನನಗಂತೂ ಅವತ್ತು ಕೈಕಾಲೇ ಆಡಿರ್ಲಿಲ್ಲ. ಅವಳ ಜೀವನ ಏನಾಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಿತ್ತು. ಆದ್ರೆ ಈಗ ನೋಡೋಣ, ನನ್ನ ಮಗಳ ಜೀವನ ಒಂದ್ ದಡ ಮುಟ್ಟಿದೆ. ನನ್ನ ಮಗಳ ಮುಖದಲ್ಲಿ ಕಳೆ ನೋಡ್ತಿದ್ರೆ ನನಗಿನ್ನೇನು ಬೇಡ ಅಣ್ಣ. ನಾನು ಈಗಲೇ ಕಣ್ಣು ಮುಚ್ಚಿದ್ರು ಸಾಕು. ಸರಿ, ಏನ್ ಮಾತಾಡ್ತಾ ಇದೀಯ ಸಂತಲ? ನೀನು ಬರೀ ಫೋಟೋ ನೋಡಿ ಸಮಾಧಾನ ಪಟ್ಕೊಂಡು ಹೇಗೆ? ಅವಳು ಬಾಳಿ ಬದುಕೋದನ್ನ ನೀನ್ ಕಣ್ಣಾರೆ ನೋಡ್ಬೇಕು. ಲಡ್ಡುಗೆ ಮಕ್ಕಳು ಮರಿ ಆದ್ರೆ ಅವ್ರನ್ನೆಲ್ಲ ಎತ್ತಿ ಆಡಿಸ್ಬೇಕು. ಅಲ್ಲಿವರೆಗೂ ನೀನು ಗಟ್ಮುಟ್ಟಾಗಿರ್ಬೇಕಮ್ಮ. ನನಗೇನೋ ಆಸೆ ಇದೆ ಅಣ್ಣ, ಆದ್ರೆ ಆ ದೇವ್ರಿಚ್ಛೆ ಏನಿದೆಯೋ ಏನೋ. ಅಷ್ಟೆಲ್ಲ ನನ್ ಕರ್ಕೊಂಡ್ಬಿಟ್ರೆ ನಾನು ಅಲ್ಲಿಂದನೇ ನೋಡಿ ಸಂತೋಷ ಪಡ್ಬೇಕು. ನೋಡು, ನೀನ್ ಈ ತರ ಹೇಳೋದಾದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ. ಆ ಗೋವಿಂದನಿಗೆ ಈ ಮನೆ ಬರೆದುಕೊಟ್ಟು ಹಣ ತಂಬದಿದ್ದೀನಿ. ಯಾಕೆ ಹೇಳು? ನಿನ್ನ ಸಿಟಿ ಕರ್ಕೊಂಡೋಗಿ ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ. ಅಣ್ಣ, ನೀನು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು. ಹೋಗೋ ಜೀವಕ್ಕೆ ಇದೆಲ್ಲ ಬೇಕಾಗಿತ್ತ? ಯಾಕೆ ಶಾಂತಲ ಈ ತರ ಎಲ್ಲ ಮಾತಾಡ್ತೀಯ? ನೀನು ಹುಷಾರಾಗಿ ಲಡ್ಡು ಮನೆಗೆ ಹೋಗ್ಬೇಕಲ್ವಾ? ಅವಳು ಸಂಸಾರ ನೋಡ್ಬೇಕು, ಅವ್ರಿಬ್ರು ಖುಷಿಯಾಗಿರೋದನ್ನ ನೀನ್ ಕಣ್ಣಾರೆ ನೋಡ್ಬೇಕು ಶಾಂತಲ. ನಾನು ನಿನ್ನ ಹುಷಾರ್ ಮಾಡ್ತೀನಿ ಶಾಂತಲ. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನೀನ್ ಏನು ಯೋಚನೆ ಮಾಡಬೇಡ. ನನ್ನ ಮಗಳು ಚೆನ್ನಾಗಿ ಜೀವನ ನಡೆಸೋದನ್ನ, ಅವಳ ಕನಸುಗಳು ನನಸಾಗೋದನ್ನ ನೋಡ್ಬೇಕು ಅಂತ ನನಗೂ ಆಸೆ ಇದೆ ಅಣ್ಣ. ಆದ್ರೆ ಯಾರಿಗೆ ಗೊತ್ತು ನಾನು ಅಲ್ಲಿವರೆಗೆ ಬದುಕಿರ್ತೀನೋ ಇಲ್ವೋ. ಶಾಂತಲ, ಏನಮ್ಮ ನೀನು? ಸುಮ್ಮನೆ ಮಲ್ಕೋ. ಈಗ ಫೋನ್ ಕೊಡು, ಮಲ್ಕೋ. ಹಾಗೆಲ್ಲ ಮಾತಾಡಬಾರ್ದು. ಮಲ್ಕೊಳಮ್ಮ.
ಖುಷಿ ದುಃಖ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇದೆ. ಖುಷಿ ಅಂದ್ರೆ ನನ್ನ ತರನೇ ಮೋಸ ಹೋಗ್ತಿದ್ದೊಂದು ಹುಡುಗಿ ಜೀವನ ಆ ಕಿರಾತಕನಿಂದ ಕಾಪಾಡಿದ್ದೀನಿ. ಶೌರ್ಯ ಅವರು ಅವತ್ತು ನನ್ನ ಆ ಗೋವಿಂದನಿಂದ ಕಾಪಾಡಿದ್ರು. ಇವತ್ತು ಆ ಋಣ ತೀರ್ಸ್ಕೊಳಕ್ಕೆ ನನ್ಗೊಂದು ಅವಕಾಶ ಸಿಕ್ತು. ಅಷ್ಟೇ ಅಲ್ಲದೆ ಅವರು ಅವ್ರ ಮನೇಲಿರೋಕ್ಕೆ ನನಗೆ ಜಾಗ ಕೊಟ್ಟಿದ್ದಾರೆ. ಆ ಹಂಗಿಗಾದ್ರೂ ಅವ್ರ ತಂಗಿ ಜೀವನ ಕಾಪಾಡೋದು ನನ್ನ ಕರ್ತವ್ಯ ಅಲ್ವಾ ಅಮ್ಮ? ಇದು ಖುಷಿ ತರ ವಿಷಯ ಆದ್ರೆ ನನಗ್ ದುಃಖ ಆಗ್ತಿರೋದು ಯಾಕೆ ಗೊತ್ತಾ ಅಮ್ಮ? ನಾನು ನಿನ್ನಿಂದ ದೂರ ಆಗಿರೋದು, ನನ್ನ ಆಸೆಗಳು ನನ್ನ ಕನ್ಸುಗಳು ಸುಟ್ಟು ಬೂದಿ ಆಗಿರೋದು. ಯಾಕಮ್ಮ ನನ್ನನ್ನು ಒತ್ತಾಯವಾಗಿ ಮದುವೆ ಮಾಡಿಸ್ದೆ? ಅವಸರವಾಗಿ ನನಗೆ ಯಾಕಮ್ಮ ಈ ಊರಿಗೆ ಕಳಿಸ್ದೆ? ಊರಲ್ಲಿ ನಿನ್ ಜೊತೆ ಮಾತಾಡ್ತಾ, ನಿನ್ನ ನೋಡ್ತಾ, ನಿನ್ ಜೊತೆಗೆ ಸಮಯ ಕಳೀತಾ ಕಜ್ಜಾಯ ಮಾಡ್ಕೊಂಡು ಖುಷಿಯಾಗಿದ್ದೆ. ದೊಡ್ಡ ಸ್ವೀಟ್ ಅಂಗಡಿ ತೆಗಿಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನೀನು ಆತ್ರವಾಗಿ ನನಗ್ ಮದ್ವೆ ಮಾಡಿ ಇಲ್ಲಿ ಕಳಿಸ್ಬಿಟ್ಟೆ. ಹೋಗ್ಲಿ, ನನಗ್ ಮದ್ವೆ ಮಾಡಿಸಿ ನೀನಾದ್ರೂ ಖುಷಿಯಾಗಿದ್ಯಾ? ಹೊತ್ತೊತ್ತಿಗೆ ಊಟ ಮಾಡ್ತಾ ಇದ್ಯಾ? ನೆಮ್ಮದಿ ಆಗಿದ್ಯಾ? ಖಂಡಿತ ಇಲ್ಲ. ನನ್ನ ನೆನಪಲ್ಲೇ ಕೊರಗ್ತಾ ಇರ್ತೀಯ ಅಲ್ವಾ? ಅಲ್ಲಿ ನಿನಗೆ ಏನೇ ತೊಂದರೆ ಆದ್ರೂ ನನ್ನ ಹತ್ರ ನೀನು ಏನೋ ಹೇಳ್ಕೊಳಲ್ಲ ಅಲ್ವಾ? ನಿಜ ಲಡ್ಡು, ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅನ್ಸುತ್ತೆ. ಅಲ್ಲಿ ನಿಮ್ಮ ಮನೆ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ ಅನ್ಸ್ತಿದೆ. ಆದ್ರೆ ಅದು ಯಾವುದನ್ನು ನಿಮ್ಮ ಹತ್ರ ನಿಮ್ಮ ಅಮ್ಮ ಹೇಳ್ಕೊಂಡಿಲ್ಲ. ಅಮ್ಮ, ಇಷ್ಟಕ್ಕೂ ಈ ಮದ್ವೆನೇ ಅಲ್ಲ, ಇದು ಸಂಸಾರನೇ ಅಲ್ಲ. ನನ್ ಬಯಸಿದ ಸಂತೋಷ ಇಲ್ಲಿಲ್ಲ, ನನ್ ಕಂಡಿದ್ ಕನ್ಸು ಇದಲ್ಲ. ನನಗ್ ಬೇಕಾಗಿರೋದು ಯಾವುದು ಇಲ್ಲಿಲ್ಲ ಅಂದ್ಮೇಲೆ ನನ್ ಯಾಕಮ್ಮ ನಿನ್ನಿಂದ ದೂರ ಕಳಿಸ್ದೆ? ನನಗ್ ನಿನ್ನನ್ ಬಿಟ್ಟು ದೂರ ಇರಕ್ ಆಗ್ತಾ ಇಲ್ಲ ಅಮ್ಮ. ನನ್ ಕಟ್ಟಿರೋ ಕನ್ಸುಗಳನ್ನೆಲ್ಲ ಬಲಿ ಕೊಟ್ಟು ನನ್ ಯಾಕಮ್ಮ ನಿನ್ನಿಂದ ದೂರ ಇರ್ಬೇಕು?